ವೆಲ್ಕಮ್ ಬ್ಯಾಕ್. ಮಂಡ್ಯದಲ್ಲಿ ದೋಸ್ತಿ ಅಭ್ಯರ್ಥಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಲೋಕ ಸಂಗ್ರಾಮದಲ್ಲಿ ದಿಗ್ಗಜರ ನಾಮಿನೇಷನ್. ಇವತ್ತು ಮೊದಲ ಹಂತದ ಚುನಾವಣೆಗೆ ಉಮೇದುವಾರಿಕೆ ಸಲ್ಲಿಸೋದಕ್ಕೆ ಕೊನೆಯ ದಿನ ಆದ್ದರಿಂದಾಗಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದಾರೆ. ನಾಮಪತ್ರವನ್ನು ಸಲ್ಲಿಸಲು ಜಿಲ್ಲಾಧಿಕಾರಿಗಳ ಕಚೇರಿಗೆ ದಳಪತಿ ಆಗಮಿಸಿದ್ದಾರೆ. ಲೋಕ ಸಂಗ್ರಾಮದಲ್ಲಿ ದಿಗ್ಗಜರ ನಾಮಿನೇಷನ್ ಭರಾಟೆ ಇವತ್ತು ಜೋರಾಗಿ ನಡೀತಾ ಇದೆ. ಕುಮಾರಸ್ವಾಮಿ ಜಿಲ್ಲಾಧಿಕಾರಿಗಳಿಗೆ ನಾಮಿನೇಷನ್ ಅನ್ನು ಕೆಲವೇ ಮಿನಿಟ್ನಲ್ಲಿ ಸಲ್ಲಿಸ್ತಾರೆ. ಕುಮಾರಸ್ವಾಮಿಯವರ ಜೊತೆಗೆ NDA ನಾಯಕರುಗಳು ಕೂಡ ಇದ್ದಾರೆ. ಮಂಡ್ಯದಲ್ಲಿ ದೋಸ್ತಿ ಅಭ್ಯರ್ಥಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ನಾಮಪತ್ರವನ್ನು ಉಮೇದುವಾರಿಕೆಯನ್ನು ಸಲ್ಲಿಸ್ತಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಉಮೇದುವಾರಿಕೆಯನ್ನು ಸಲ್ಲಿಸ್ತಾರೆ ಎಚ್.ಡಿ. ಕುಮಾರಸ್ವಾಮಿಯವರ ಜೊತೆಗೆ ಯದುವೀರ್ ಒಡೆಯರ್ ಅವರಿದ್ದಾರೆ, ಪುಟ್ಟರಾಜು ಅವರು ಸಾಥ್ ಕೊಟ್ಟಿದ್ದಾರೆ, ಯಡಿಯೂರಪ್ಪನವರು ಸಾಥ್ ಕೊಟ್ಟಿದ್ದಾರೆ. ಹಾಗೆ ಗೋವಾದ CM ಕೂಡ ಸ್ಥಳದಲ್ಲಿದ್ದಾರೆ. ಆ ಮೂಲಕ ಕುಮಾರಸ್ವಾಮಿ ಅವರಿಗೆ ಒಂದು ಬೆಂಬಲವನ್ನು, ನೈತಿಕ ಬೆಂಬಲವನ್ನು ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಲೋಕಸಭೆಗೆ ಪ್ರವೇಶ ಮಾಡೋದನ್ನು ಕುಮಾರಸ್ವಾಮಿ ಅವರಿಗೆ ಬೆಂಬಲವಾಗಿ ನಾಮಿನೇಷನನ್ನು ಫೈಲ್ ಮಾಡೋ ಸಮಯದಲ್ಲಿ ಯಡಿಯೂರಪ್ಪನವರು ಬಂದು ಅವರನ್ನು ಬೆಂಬಲಿಸಿದ್ದಾರೆ. CS ಪುಟ್ಟರಾಜು ಇದ್ದಾರೆ, ಯಡಿಯೂರಪ್ಪನವರಿದ್ದಾರೆ, ಗೋವಾದ CM ಇದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ. ಅವರೆಲ್ಲರೂ ಕೂಡ ಜಿಲ್ಲಾಧಿಕಾರಿಗಳಿಗೆ ನಾಮಿನೇಷನನ್ನು ಫೈಲ್ ಮಾಡ್ತಾ ಇದ್ದಾರೆ. ಇವತ್ತೇ ಕೊನೆ ಮೊದಲ ಹಂತದ ಚುನಾವಣೆಗೆ ನಾಮಿನೇಷನನ್ನು ಸಲ್ಲಿಸುವುದಕ್ಕೆ ಮಂಡ್ಯ DC ಕಚೇರಿಯಲ್ಲಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. HDKಗೆ ಯಡಿಯೂರಪ್ಪ ಮತ್ತು ಗೋವಾ CM ಸಾಥ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಮಂಡ್ಯದ ಅಖಾಡದಿಂದ ಲೋಕ ಕಣದಲ್ಲಿದ್ದಾರೆ. ಲೋಕ ಸಂಗ್ರಾಮದ ಮಂಡ್ಯ ಅಖಾಡದಲ್ಲಿ ಕುಮಾರಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಎಲ್ಲ ಅಡೆತಡೆಗಳನ್ನು ಸರಿಸಿಕೊಂಡು ಕುಮಾರಸ್ವಾಮಿ ಅವರು ಈಗ ಮೈತ್ರಿಯ ಅಭ್ಯರ್ಥಿಯಾಗಿ ಯಾವುದೇ ಗೊಂದಲಗಳಿಲ್ಲದೆ ಅಭೂತಪೂರ್ವವಾಗಿ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಇವತ್ತು ಮೊದಲ ಹಂತದ ಚುನಾವಣೆಗೆ ಕೊನೆಯ ದಿನದ ನಾಮಿನೇಷನ್ ಪ್ರಕ್ರಿಯೆ ಆಗಿರೋದ್ರಿಂದಾಗಿ ಕುಮಾರಸ್ವಾಮಿ ಯಡಿಯೂರಪ್ಪ ಅವರ ಜೊತೆಗೆ ಗೋವಾದ CM ಅವರ ಜೊತೆಗೆ ಬಂದು ನಾಮಿನೇಷನನ್ನು ಫೈಲ್ ಮಾಡಿದ್ದಾರೆ. ಮಂಡ್ಯದಲ್ಲಿ ದೋಸ್ತಿ ಅಭ್ಯರ್ಥಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಭರ್ಜರಿಯಾಗಿ ಅನೇಕ ಮುಖಂಡರ ಸಾಥ್ನಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ದಳಪತಿ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ. ನೆನ್ನೆ ಅಷ್ಟೇ ಸುಮಲತಾ ಹಾದಿ ಸುಗಮ ಆಯಿತು, ಅವರು ಕೂಡ ಇವರಿಗೆ ಸಾಥ್ ಕೊಡೋ ವಿಚಾರದಲ್ಲಿ ಮಾತನಾಡಿದ್ರು. HDKಗೆ ಯಡಿಯೂರಪ್ಪ, ಯದುವೀರ್, ಗೋವಾ CM ಇವರೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ. ದೋಸ್ತಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾತ್ರವಲ್ಲ, ಭರ್ಜರಿ ಬಲ ಪ್ರದರ್ಶನ ಕೂಡ ನಡೆದಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ BS ಯಡಿಯೂರಪ್ಪ. ಇದೊಂದು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯ ಅಪರೂಪದ ದೃಶ್ಯ ಅಂತಾನೆ ಹೇಳಬೇಕು. BS ಯಡಿಯೂರಪ್ಪ ಜೊತೆಗಿದ್ದಾರೆ, ಪುಟ್ಟರಾಜು ಅವ್ರ ಜೊತೆಗಿದ್ದಾರೆ, ಮಹಾರಾಜ ಯದುವೀರ್ ಅವರು ಕೂಡ ಜೊತೆಗಿದ್ದಾರೆ. ಇವರೆಲ್ಲರೂ ಜೊತೆಗೆ ಇದ್ದು ನಿಂತು ಅಲ್ಲಿ ದೋಸ್ತಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾ ಇರ್ತಕ್ಕಂಥದ್ದು. ಎಚ್.ಡಿ. ಕುಮಾರಸ್ವಾಮಿ ಅವರು ನಾಮಿನೇಷನ್ ಫೈಲ್ ಮಾಡಿದ್ದಾರೆ.